ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಫೆಸ್ಟಿವಲ್ ಕ್ಲೀನಿಂಗ್ ಸೀರೀಸ್ ಡೇ 2 ಅಂತ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಒಂದು ಸಾರಿ ಕೂಡ ಕೇಳ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ನಿನ್ನೆನೆ ಈ ವಿಡಿಯೋ ಹಾಕಬೇಕಾಗಿತ್ತು, ಆದರೆ ನಿನ್ನೆ ಇಂಡಿಪೆಂಡೆನ್ಸ್ ಡೇ ಇತ್ತು. ಆಗಿದ್ರಿಂದ ಬೇರೆ ಬೇರೆ ಕೆಲಸಗಳಿತ್ತು. ಆ ವಿಡಿಯೋ ನಾಳಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗಾಗಿ ನಿನ್ನೆನ ವಿಡಿಯೋ ಎಡಿಟ್ ಮಾಡೋಕೆ ನನಗೆ ಟೈಮೇ ಸಿಕ್ಲಿಲ್ಲ, ಸ್ವಲ್ಪ ಲೇಟ್ ಆಯಿತು. ಆದರೆ ಕ್ಲೀನಿಂಗ್ ಶುರು ಮಾಡೋ ಮೊದಲು ಒಂದು ಸಣ್ಣ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವು ಈಗ ಹಬ್ಬಕ್ಕಾಗಿ ಪ್ರತಿದಿನ ಒಂದೊಂದು ಕಡೆ ಕ್ಲೀನ್ ಮಾಡ್ತಾ ಇದ್ವಿ. ಆದರೆ ನಮ್ಮ ಜೀವನದಲ್ಲಿ ಕ್ಲೀನಿಂಗ್ ಮಾತ್ರ ಇರೋದಿಲ್ಲ. ನಮ್ಮ ಪರ್ಸನಲ್ ಕೆಲಸಗಳು, ಹೊರಗಡೆ ಹೋಗೋದು, ಮಕ್ಕಳ ಕೆಲಸಗಳು, ಹೀಗೆ ಒಂದಲ್ಲ ಒಂದು ಕೆಲಸಗಳು ಇದ್ದೇ ಇರುತ್ತೆ. ಹಾಗೆ ನಿನ್ನೆ ಕೂಡ ಹಾಗೆ ಆಯಿತು. ಎಲ್ಲ ಕೆಲಸ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ಸುಮಾರು 12 ಗಂಟೆ ಆಗಿತ್ತು. ಸ್ವಲ್ಪ ಸ್ಟ್ರೈನ್ ಕೂಡ ಆಗಿತ್ತು. ಜೊತೆಗೆ ಹಿಂದಿನ ದಿನದ ವಿಡಿಯೋ ಎಡಿಟಿಂಗ್ ಕೂಡ ಮಾಡಬೇಕಾಗಿತ್ತು. ನನಗೆ ವಿಟಮಿನ್ ಡಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಎಡಿಟಿಂಗ್ ಮಾಡುವಾಗ ಸ್ವಲ್ಪ ಬಿಸಿಲಲ್ಲಿ ಕೂತು ಮಾಡ್ಕೊಳ್ಳೋಣ ಅಂತ ಹೇಳಿ ಗಾರ್ಡನ್ಗೆ ಕೂಡ ಬಂದೆ. ಎಡಿಟಿಂಗ್ ಸ್ವಲ್ಪ ಮಾಡಿಕೊಂಡು ಮತ್ತೆ ಮನೆಗೆ ಹೋಗಿ ನೋಡ್ತೀನಿ. ಟೈಮ್ ಬಂದು 12 ಗಂಟೆ. ಸೊ ಇನ್ನೇನು ಮಾಡೋದು, ಊಟಕ್ಕೂ ಕೂಡ ಮಾಡ್ಕೊಳ್ಬೇಕು. ಹಾಗಾಗಿ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ, ಬೆಳಿಗ್ಗೆ ಟಿಫಿನ್ ಬಾಕ್ಸ್ಗೆ ತೋಪು ಮಾಡಿದ್ದೆ, ಜೊತೆಗೆ ಚಪಾತಿ ಮಾಡಿದ್ದೆ, ಅದೆಲ್ಲ ಸ್ವಲ್ಪ ಮಿಕ್ಕಿತ್ತು. ಹಾಗಾಗಿ ನಾನು ಅದನ್ನು ಮತ್ತೆ ಮಾಡಿಕೊಂಡು ತಿಂದ್ಬಿಟ್ಟು 12:30 ಆಗಿತ್ತು. ಹಾಗೆ ನಿನ್ನಿನ ವಿಡಿಯೋದಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೆ. ಇವತ್ತು ನಾನು ಒಂದು ಸಿಂಪಲ್ ರೆಸಿಪಿನ ಶೇರ್ ಮಾಡ್ತೀನಿ ಅಂತ ಹೇಳಿ. ಕೇವಲ 5 ನಿಮಿಷದಲ್ಲಿ ಇದನ್ನು ಮಾಡ್ಕೊಳ್ಬೋದು. ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಕಪ್ಪು ಎಳ್ಳು, ಹಾಗೆ ಅಗಸೆ ಬೀಜ ಕೂಡ ಹಾಕ್ತಾ ಇದ್ದೇನೆ. ಒಣಮೆಣಸು, ಕರಿಬೇವಿನ ಸೊಪ್ಪು, ಇದಿಷ್ಟನ್ನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸೊ ನಂತರ ನಾನು ಒಂದು 2ರಿಂದ 3 ಟೊಮೆಟೊ ಹಣ್ಣನ್ನು ಸ್ವಲ್ಪ ರಸಂ ಪೌಡರ್ ಹಾಕಿ ರುಬ್ಬಿಟ್ಟು ಇವಾಗ ಇದೇ ಒಗ್ಗರಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಸೊ ಇದನ್ನು ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಬಿಸಿ ನೀರನ್ನು ಹಾಕ್ತಾ ಇದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಳದಿ ಪೌಡರನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಟ್ರಸ್ಟ್ ಮೀ, ನೀವೇನಾದರೂ ಹೊರಗಡೆ ಹೋಗಿ ಸುಸ್ತಾಗಿದ್ದರೆ ಕೇವಲ ನಮಗೆ 2 ನಿಮಿಷದಲ್ಲಿ ಮಾಡುವಂತಹ ರಸಮ್ ಇದು. ಹಾಗೆ ಈ ಕೆಲಸದ ಒತ್ತಡದಲ್ಲಿ ಅಥವಾ ಕ್ಲೀನಿಂಗ್ ಏನಾದರೂ ಸ್ಟಾರ್ಟ್ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಲೈಟಾಗಿ ಮಾಡುವಂತಹ ರಸಮ್ ರೆಸಿಪಿ ಇದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಲೇಬೇಕು. ಕೊನೆಗೆ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಕೂಡ ಹಾಕಿದ್ದೇನೆ, ಅದು ಆಪ್ಷನಲ್. ಹಾಗೆ ಸ್ವಲ್ಪ ಬೆಲ್ಲ, ಜೊತೆಗೆ ಹಿಂಗು, ಇದಿಷ್ಟನ್ನು ಹಾಕಿದರೆ ರಸಮ್ ಕೂಡ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಸೊ ನಾನು ಬೆಳಿಗ್ಗಿನ ಇಡ್ಲಿ ಸಾಂಬಾರು ಏನಾದರೂ ಮಾಡಿದರೂ ಕೂಡ ಇದನ್ನು ಕ್ವಿಕ್ಕಾಗಿ 2 ನಿಮಿಷದಲ್ಲಿ ಮಾಡಿಬಿಡ್ತೀನಿ. ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಈ ಹೊರಗಡೆ ಎಲ್ಲ ಅಡುಗೆ ತಿಂದು ಬೇಜಾರಾಗಿದ್ದರೆ, ತುಂಬ ಸಿಂಪಲ್ಲಾಗಿ ಲೈಟಾಗಿ ಬೇಕಂತ ಹೇಳಿದರೆ ಈ ರೆಸಿಪಿಯನ್ನು ಟ್ರೈ ಮಾಡಲೇಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಾಗೆ ನಾನಿವಾಗ ರೈಸ್ ಮಾಡಲಿಕ್ಕೆ ತುಂಬ ಸಮಯ ಹಿಡಿಯುತ್ತೆ ಅಂತ ಹೇಳಿ ರಾಗಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಮಾಡ್ಕೊಳ್ಳಿಕ್ಕಾಗತ್ತೆ ಅಂತ ಹೇಳಿ ನನಗೋಸ್ಕರ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಬ್ಯುಸಿಯಾಗಿದ್ದೀನಿ. ಸೊ ಹಾಗಾಗಿ ಇಲ್ಲಿ ನಾನು 1 ಕಪ್ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ತುಪ್ಪ ಇದಿಷ್ಟನ್ನು ಹಾಕಿ ಸ್ವಲ್ಪ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ರಾಗಿ ಹಿಟ್ಟನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕಿ ಒಂದು ಕುದಿ ಬಂದ ಮೇಲೆ ಅದಕ್ಕೆ 1 ಕಪ್ ರಾಗಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಒಂದು 2-3 ನಿಮಿಷ ಹಾಗೆ ಬಿಟ್ಟಿದ್ದೀನಿ. ನಂತರ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡುವಂಥದ್ದು, ನಮಗೆ ಬೇಕಂದ ತಕ್ಷಣವೇ ಮಾಡಿಕೊಂಡು ತಿನ್ಬೋದು ಇದು. ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ಸ್ವಲ್ಪ ಮಾಡಲಿಕ್ಕೆ ಮಾತ್ರ ಬರುತ್ತೆ, ನನಗೆ ಜಾಸ್ತಿ ಇದನ್ನು ಮಾಡಲಿಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದರೆ ನಾವೆಲ್ಲ ರೈಸ್ ಜಾಸ್ತಿ ತಿನ್ನೋದು, ಜೊತೆಗೆ ಚಪಾತಿ ಜಾಸ್ತಿ ತಿನ್ನೋದು, ಅವೆಲ್ಲ ಪರ್ಫೆಕ್ಟಾಗಿ ಬರುತ್ತೆ. ಇನ್ನು ರಾಗಿ ವಿಷಯದಕ್ಕೆ ಬಂದರೆ, ನಾವು ಡೈಲಿ ರಾಗಿ ಹಿಟ್ಟನ್ನು ತುಂಬ ಯೂಸ್ ಮಾಡ್ತೀವಿ. ಆದರೆ ದೋಸೆ ಮಾಡ್ತೀನಿ, ರೋಟಿ ಮಾಡ್ತೀನಿ, ಅದೆರಡನ್ನು ಪರ್ಫೆಕ್ಟಾಗಿ ಮಾಡ್ತೀನಿ. ಹಾಗಂತ ಇದು ನನಗೆ ಪರ್ಫೆಕ್ಟಾಗಿ ಬರೋದಿಲ್ಲ, ಬಿಕಾಸ್ ನಾನು ಇದನ್ನು ಜಾಸ್ತಿ ಮಾಡೋದಿಲ್ಲ. ಬಟ್ ಸ್ವಲ್ಪ ಮಾಡೋದಾದರೆ ಈ ರೀತಿ ಮಾಡ್ತೀನಿ, ತುಂಬ ನೀಟಾಗಿ ಬರುತ್ತೆ. ಬಿಸಿ ಆಗಿರುವಾಗಲೇ ಇವಾಗ ಹ್ಯಾಂಡನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು 2 ಉಂಡೆಯನ್ನಾಗಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ನಾದ್ಬಿಟ್ಟು ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಟ್ರಸ್ಟ್ ಮೀ, ತುಂಬ ಚೆನ್ನಾಗಿ ಬಂದಿತ್ತು. ಇದೇ ಮೆಥಡಲ್ಲಿ ಮಾಡಿರೋದು. ಇನ್ನು ಜಾಸ್ತಿ ಆದರೆ ನನಗೆ ಮಾಡಲಿಕ್ಕೆ ಬರೋದಿಲ್ಲ. ಸೊ ಹಾಗೆ ಇದನ್ನು ಮಾಡಿಕೊಂಡು ನಿನ್ನಿನ ಕ್ಲೀನಿಂಗ್ ರುಟೀನ್ ಶೇರ್ ಮಾಡಿದ್ನಲ್ಲ, ಆ ದಿನ ಗಡಿಬಿಡಿಯಲ್ಲಿ ಇದನ್ನು ಮಾಡ್ಕೊಂಡು ತಿಂದಿದ್ದೆ.
ಆದರೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನೀವು ಕೂಡ ಏನಾದರೂ ಬ್ಯುಸಿಯಾಗಿದ್ದರೆ ಈ ರೆಸಿಪಿಯನ್ನು ಟ್ರೈ ಮಾಡ್ಬೋದು. ನಿನ್ನೆ ನಾನು ಕಿಚನ್ ಟಾಪ್ ಮೇಲಿನ ಕ್ಯಾಬಿನೆಟ್ ಕ್ಲೀನ್ ಮಾಡಿದೆ. ಇವತ್ತು ಕೆಳಗಡೆ ಇರುವಂತಹ ಕ್ಯಾಬಿನೆಟ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಕ್ಲೀನ್ ಮಾಡ್ತಾ ಮಾಡ್ತಾ ನನಗೆ ತುಂಬ ಖುಷಿ ಕೊಟ್ಟ ಒಂದು ವಿಷಯ ಏನು ಗೊತ್ತಾ, ಮಿನಿಮಲಿಸಮ್ ನಮ್ಮ ಜೀವನಕ್ಕೆ ಎಷ್ಟು ಸಹಾಯ ಮಾಡುತ್ತೆ ಅನ್ನೋದು. ನಾವು ಮನೆಯಲ್ಲಿ ಬೇಕಾದಷ್ಟು ಮಾತ್ರ ವಸ್ತುಗಳನ್ನು ಇಟ್ಕೊಂಡು ಮನೆ ಕ್ಲೀನ್ ಮಾಡೋದು ತುಂಬಾ ಸುಲಭ ಆಗುತ್ತೆ, ಕೆಲಸ ಕಡಿಮೆ ಆಗುತ್ತೆ, ಮನೆ ಕೂಡ ನೀಟಾಗಿ ಕಾಣುತ್ತೆ. ಅಷ್ಟೇ ಅಲ್ಲ, ತಲೆಯಲ್ಲೂ ಕೂಡ ಒಂದು ರೀತಿಯ ಫ್ರೆಶ್ನೆಸ್ ಫೀಲ್ ಕೂಡ ಕೊಡುತ್ತೆ. ನನಗೆ ಪರ್ಸನಲಿ ಮಿನಿಮಲಿಸಮ್ ಇಷ್ಟು ಹೆಲ್ಪ್ ಆಯಿತು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ. ನಿನ್ನೆ ನಾನು ಕಿಚನ್ ಕ್ಯಾಬಿನೆಟ್, ಕಿಚನ್ ಟಾಪ್ ಎಲ್ಲ ಕ್ಲೀನ್ ಮಾಡಿದ್ದೆ. ಇವತ್ತು ಕೆಳಗಡೆ ಇರುವಂತ ಕ್ಯಾಬಿನೆಟ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಏನ್ ಗೊತ್ತಾ, ನನ್ನ ಹತ್ರ ಈಗ ಜಾಸ್ತಿ ಗ್ರಾಸರಿ ಏನಿಲ್ಲ. ನಾನು ಅಷ್ಟೊಂದು ಗ್ರಾಸರಿ ಜಾಸ್ತಿ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಳೋದಿಲ್ಲ. ಯಾಕಂದರೆ ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ತಂದು ಇಟ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ತಂದು ಇಟ್ಕೊಂಡ್ರೆ ಕೆಲವೊಮ್ಮೆ ಅದು ವೇಸ್ಟ್ ಆಗಿಬಿಡುತ್ತೆ, ಟೈಮ್ ಆಗಿಬಿಡುತ್ತೆ. ಸಾಮಾನ್ಯವಾಗಿ ವಾರಕ್ಕೊಮ್ಮೆ ಗ್ರಾಸರಿ ಖಾಲಿ ಆಗಿದ್ರೆ ನಾನು ರಿಫಿಲ್ ಮಾಡ್ಕೊಳ್ತೀನಿ. ಇದ್ರ ಬಗ್ಗೆ ನಾನು ಮುಂದೆ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ. ಯಾಕಂದರೆ ಇದು ನನಗೆ ಪರ್ಸ್ನಲಿ ತುಂಬ ಹೆಲ್ಪ್ ಆಗಿದೆ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ. ಇನ್ನು ಫ್ರಿಡ್ಜ್ ಪಕ್ಕದಲ್ಲಿ ಈ ರೀತಿ ಒಂದು ರ್ಯಾಕನ್ನು ಇಟ್ಕೊಂಡಿದ್ದೀನಿ. ನನಗೆ ಈ ರೀತಿ ರ್ಯಾಕ್ ಎಲ್ಲ ತುಂಬ ಇಷ್ಟ ಆಗೋದು. ಇದು ಮೊದಲೇ ತೆಗೆದುಕೊಂಡಿರುವಂಥ ರ್ಯಾಕ್. ಸೊ ಇದು ನನಗೆ ತುಂಬ ಇಷ್ಟ ಆಯಿತು. ಹಾಗಂತ ಇಷ್ಟವಾದದನ್ನೆಲ್ಲ ತೆಗೆದುಕೊಳ್ಬಾರ್ದು ಅಂತ ಅಲ್ಲ, ನಮಗೆ ನಿಜವಾಗಿಯೂ ಅಗತ್ಯ ಇದೆಯಾ ಅಂತ ನೋಡಿಕೊಂಡು ಯೂಸ್ಫುಲ್ ಆಗಿದ್ರೆ ಇದನ್ನು ತೆಗೆದುಕೊಳ್ಬೋದು. ಸೊ ನನಗೆ ಇದು ತುಂಬ ಯೂಸ್ ಹೇಗಾಯಿತು ಅಂತ ಹೇಳ್ತೀನಿ. ಮೊದಲು ನಾನು ಇದನ್ನು ರೂಮಲ್ಲಿ ಇಟ್ಟು ಯೂಸ್ ಮಾಡ್ಕೊಳ್ತಾ ಇದ್ದೆ. ಈಗ ಕಿಚನಲ್ಲಿ ಯಾಕಂತ ಹೇಳಿದರೆ ಫ್ರಿಡ್ಜ್ ಪಕ್ಕದಲ್ಲಿ ಸ್ವಲ್ಪ ಸ್ಪೇಸ್ ಇತ್ತು. ಹಾಗಾಗಿ ಈ ರ್ಯಾಕನ್ನು ಇಲ್ಲಿ ಇಡೋದ್ರಿಂದ ಸ್ಪೇಸ್ ಕೂಡ ತುಂಬ ಚೆನ್ನಾಗಿ ಯುಟಿಲೈಸ್ ಆಗುತ್ತೆ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಇದನ್ನು ಹೇಗೆ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಇನ್ನು ಈರುಳ್ಳಿ, ಆಲೂಗಡ್ಡೆಯನ್ನು ಒಂದು ರ್ಯಾಕಲ್ಲಿ ಇಟ್ಕೊಂಡಿದ್ದೀನಿ, ಇನ್ನೊಂದು ರ್ಯಾಕಲ್ಲಿ ತೆಂಗಿನಕಾಯಿಯನ್ನು ಇಟ್ಕೊಂಡಿದ್ದೀನಿ. ಇನ್ನು ಮಕ್ಕಳಿಗೆ ಏನಾದರೂ ಬೇಕಿಂಗ್ ಮಾಡ್ಕೊಡ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಒಂದು ರ್ಯಾಕಲ್ಲಿ ಬೇಕಿಂಗ್ ಮಾಡಲಿಕ್ಕೆ, ಸ್ನ್ಯಾಕ್ಸ್ಗೆ ಅದೆಲ್ಲ ಇಟ್ಕೊಂಡಿದ್ದೀನಿ. ಮತ್ತೊಂದು ರ್ಯಾಕಲ್ಲಿ ಗಾರ್ಬೇಜ್ ಬ್ಯಾಗ್ಸ್, ಕ್ಲೀನಿಂಗ್ ಕ್ಲೋತ್ಸ್, ಆ ರೀತಿಯೆಲ್ಲ ವಸ್ತುಗಳನ್ನು ಇಟ್ಕೊಂಡಿರ್ತೀನಿ. ಮತ್ತೊಂದು ಬಂದು ನಾವು ಇವಾಗ ಗ್ರೋಸರಿಯನ್ನು ತಂದಿರ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಸಕ್ಕರೆ ತಂದು ಸ್ವಲ್ಪ ಮಿಕ್ಕಿರುತ್ತೆ, ಆ ರೀತಿ ಮಿಕ್ಕಿರುವುದನ್ನು ಒಂದು ರ್ಯಾಕಲ್ಲಿ ಇಟ್ಕೊಂಡಿರ್ತೀನಿ. ಸೊ ಸುಲಭವಾಗಿ ನಾನು ಅದನ್ನು ತೆಗೆದುಕೊಳ್ಳಿಕ್ಕೆ ಈಸಿ ಆಗುತ್ತೆ. ಹೀಗೆ ಒಂದೊಂದು ವಸ್ತುವಿಗೆ ಒಂದೊಂದು ಫಿಕ್ಸ್ಡ್ ಪ್ಲೇಸ್ ಅಂತ ಮಾಡಿಕೊಂಡ್ರೆ ಹುಡುಕುವುದಕ್ಕೂ ಕೂಡ ಸುಲಭ. ಅಷ್ಟೇ ಅಲ್ಲ, ನಮಗೆ ಮಾತ್ರ ಗೊತ್ತಿದ್ರೆ ಸಾಲೋದಿಲ್ಲ. ಮನೆಯಲ್ಲಿ ಮಕ್ಕಳಿರ್ತಾರೆ, ಮನೆಯಲ್ಲಿ ಎಲ್ಲರೂ ಕೂಡ ಗೊತ್ತಿದ್ರೆ ನಾವು ಹೇಳಿದ ತಕ್ಷಣ ಅವರು ಹೋಗಿ ತೆಗೆದುಕೊಂಡು ಬರ್ತಾರೆ. ಅದಕ್ಕಾಗಿ ನಾನು ಸಾಧ್ಯವಾದಷ್ಟು ಪ್ರತಿಯೊಂದು ವಸ್ತುವಿಗೆ ಒಂದು ಫಿಕ್ಸ್ಡ್ ಪ್ಲೇಸ್ ಮಾಡಿ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಕೆಳಗಡೆ ಕ್ಯಾಬಿನೆಟ್ಗೆ ಬಂದರೆ, ರೆಗ್ಯುಲರ್ ಆಗಿ ಯೂಸ್ ಮಾಡೋ ಗ್ರೋಸರಿ ಐಟಮನ್ನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದನ್ನು ಮಾತ್ರ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಉದಾಹರಣೆಗೆ ರವೆ ಸ್ವಲ್ಪ ಜಾಸ್ತಿ ಇರ್ಬೋದು, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಇದೆಲ್ಲ ಡೈಲಿ ಅಥವಾ ಫ್ರೀಕ್ವೆಂಟ್ಲಿ ಬೇಕಾಗುವಂಥ ವಸ್ತುಗಳು. ಸೊ ಹಾಗಾಗಿ ಅವುಗಳನ್ನು ದೊಡ್ಡ ಕಂಟೈನರ್ ಆಗಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಚಿಕ್ಕ ಚಿಕ್ಕ ಬಾಕ್ಸ್ನಲ್ಲಿ ಬೇಕಾಗಿರುವ ಐಟಮನ್ನು ನನಗೂ ಯೂಸ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತೆ ನೋಡಿ, ಕಂಟೈನರ್ ಕೂಡ ಖಾಲಿ ಆಗಿದೆ ನಂದು. ಯಾಕಂತ ಹೇಳಿದರೆ ನಾನು ಈಗಾಗಲೇ ಮನೆಯಲ್ಲಿ ವಸ್ತುಗಳನ್ನು ಸಾಕಷ್ಟು ಕಡಿಮೆ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಡಬ್ಬಿಗಳೆಲ್ಲ ಖಾಲಿಯೇ ಆಗ್ತಾ ಇದೆ. ಇನ್ನು ಅದಕ್ಕೆ ನಾನು ಏನಾದರೂ ಎಕ್ಸ್ಟ್ರಾ ಜಾಸ್ತಿ ಏನಾದರೂ ಇದ್ದರೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ ಸದ್ಯಕ್ಕೆ. ಇನ್ನು ಎಕ್ಸ್ಟ್ರಾ ಏನು ಸ್ಟಾಕ್ ಮಾಡ್ಕೊಂಡಿಲ್ಲ. ಅನ್ನೆಸೆಸರಿ ಆಗಿ ಕಂಟೈನರ್ ತುಂಬಿಸಿಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಅನಿಸೋದು ಏನಂದರೆ, ಮನೆ ನೀಟಾಗಿರೋದು ಅಂದರೆ ಎಲ್ಲ ಜಾಗಗಳನ್ನು ವಸ್ತುಗಳಿಗೆ ತುಂಬಿಸೋದಲ್ಲ, ನಮಗೆ ಬೇಕಾದ ವಸ್ತುಗಳು ನಮಗೆ ಸುಲಭವಾಗಿ ಸಿಗೋ ಹಾಗೆ ಇರೋದು. ಅದೇ ನನಗೆ ಈಗ ತುಂಬ ಹೆಲ್ಪ್ ಆಗ್ತಾ ಇರೋದು. ಹಾಗಾಗಿ ಕ್ಲೀನಿಂಗ್ ಮಾಡ್ತಾ ಜೊತೆಗೆ ಸ್ಟೋರೇಜ್ ಕೂಡ ಸಾಧ್ಯವಾದಷ್ಟು ಸಿಂಪಲ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಕೆಲಸ ಮಾಡ್ತಾ ಒಂದಿಷ್ಟು ಥಿಂಕ್ ಬರುತ್ತೆ ಅಲ್ವಾ. ಸೊ ಆವಾಗ ನನಗೆ ಅನ್ನಿಸ್ತು, ನಾಳೆ ಇಂಡಿಪೆಂಡೆನ್ಸ್ ಡೇ ಇತ್ತು, ಮಕ್ಕಳ ಬ್ರೇಕ್ಫಾಸ್ಟ್ಗೆ ಏನಾದರೂ ಸ್ಪೆಷಲ್ ಆಗಿ ಮಾಡೋಣ ಅಂತ ಹೇಳಿ ಅದನ್ನು ನಾಳಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಸಿಂಪಲ್ ಆದರೂ ಕೂಡ ಮಕ್ಕಳಿಗೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡಿಕೊಡೋದು ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ನಾನು ಉದ್ದು ಮತ್ತು ಅಕ್ಕಿಯನ್ನು ಸೋಕ್ ಮಾಡಿ ಇಟ್ಟಿದ್ದೆ. ಸೊ ಉದ್ದು ಅಕ್ಕಿಯನ್ನು ಸೋಕ್ ಮಾಡಲಿಕ್ಕೆ ಅವಾಗವಾಗ ಮರ್ತೋಗ್ಬಿಡುತ್ತೆ. ಸೊ ಆವಾಗ ನಾನು ವೀಕ್ಲಿ 1-2 ಸಾರಿ ಆದರೂ ಸೋಕ್ ಮಾಡಲೇಬೇಕಾಗತ್ತೆ, ನೆನಪು ಮಾಡಿಕೊಂಡು ಮಾಡ್ತೀನಿ.
ಇನ್ನು ಒಮ್ಮೊಮ್ಮೆ ನೆನಪಾಗಿಲ್ಲ ಅಂತ ಹೇಳಿದರೆ ಒಂದು ಕ್ವಿಕ್ಕಾಗಿ ಮಾಡುವಂತಹ ಒಂದು 2-3 ಬ್ರೇಕ್ಫಾಸ್ಟ್ ಇತ್ತು ನನ್ನ ಹತ್ತಿರ, ಮುಂದೊಮ್ಮೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹಾಗೆ ನನಗೆ ಎಕ್ಸ್ಟ್ರಾ ಪಾತ್ರೆಗಳೆಲ್ಲ ಇತ್ತು. ಎಕ್ಸ್ಟ್ರಾ ಪಾತ್ರೆ ಅನ್ನೋದಕ್ಕಿಂತ ಈ ಕ್ಯಾಬಿನೆಟ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಒಂದೊಂದು ಕ್ಯಾಬಿನೆಟಲ್ಲಿ ನಮಗೆ ಏನು ಬೇಕು ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಎಲ್ಲ ಕ್ಲೀನಿಂಗ್ ಆಗಿತ್ತು, ಯಾಕಂತ ಹೇಳಿದರೆ ಆವಾಗವಾಗ ಕ್ಲೀನಿಂಗ್ ಮಾಡ್ಕೊಳ್ತಾ ಇರೋದ್ರಿಂದ ನನಗೆ ಅಷ್ಟೊಂದೇನು ಕೆಲಸ ಇರೋದಿಲ್ಲ. ಆದರೆ ಈ ಲಾಸ್ಟ್ ಕ್ಯಾಬಿನೆಟ್ ಇದೆಯಲ್ಲ, ಅದರಲ್ಲಿ ನಾನು ಯಾವಾಗಲೂ ಮೆಸ್ ಮಾಡ್ಕೊಳ್ತೀನಿ. ರೀಸನ್ ಏನು ಗೊತ್ತಾ, ಇವಾಗ ನಾವು ಫ್ರಿಜ್ಜಲ್ಲಿ ಕಂಟೈನರೆಲ್ಲ ಖಾಲಿ ಆಗಿಬಿಡತ್ತೆ. ವೀಕ್ಲಿ ಒನ್ಸ್ ನಾನು ಕ್ಲೀನ್ ಮಾಡಬೇಕಾದ್ರೆ ಇವಾಗ ಯಾವುದಾದ್ರೊಂದು ವೆಜಿಟೇಬಲ್ ಖಾಲಿಯಾಗಿರುವಂತಹ ಕಂಟೈನರ್ ಇದೆಯಲ್ಲ, ಅದು ಖಾಲಿ ಆದ ತಕ್ಷಣ ನಾನೇನು ಮಾಡ್ತೀನಿ, ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ಲಾಸ್ಟ್ ಕ್ಯಾಬಿನೆಟ್ಗೆ ಹಾಕಿರ್ತೀನಿ. ಆವಾಗ ನನಗೆ ಈಸಿ ಆಗಿಬಿಡತ್ತೆ. ಸೊ ಇನ್ನು ಫ್ರಿಜ್ ಕ್ಲೀನ್ ಮಾಡಬೇಕಾದ್ರೆ ಅಲ್ಲೇ ಇರುತ್ತಲ್ವ ಆ ಕಂಟೈನರೆಲ್ಲ. ಸೊ ಹಾಗಾಗಿ ಅದೊಂದು ಇವಾಗ ನಾನು ಸ್ವಲ್ಪ ಡಿಕ್ಲೆಟ್ರಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಈ ವಾಶ್ ಬೇಷನ್ ಕೆಳಗಡೆ ಸ್ವಲ್ಪ ಜಾಗ ಇದೆಯಲ್ಲ, ಅಲ್ಲಿ ನಾನು ಸಿಂಕ್ ಬ್ಲಾಕ್ ಆದಾಗ ಬೇಕಾಗುವಂತಹ ಮೆಟೀರಿಯಲ್ಸ್, ಜೊತೆಗೆ ಕ್ಲೀನಿಂಗ್ಗೆ ಬೇಕಾಗುವಂಥ ಮೆಟೀರಿಯಲ್ಸ್, ಹಾಗೆ ಸ್ವಲ್ಪ ಬಾಟಲ್ಗಳೆಲ್ಲ ಜಾಸ್ತಿ ಹಾಳಾಗಿರುವಂಥದ್ದನ್ನೆಲ್ಲ ಸ್ಟೋರ್ ಮಾಡಿದ್ದೀನಿ. ಅದು ಅವಶ್ಯಕತೆ ಇಲ್ಲ ಬಾಟಲ್ಗಳು, ಆದರೂ ಕೂಡ ಯಾಕೆ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದರೆ, ಒಮ್ಮೊಮ್ಮೆ ಒಂದಿಷ್ಟು ಐಡಿಯಾಗಳು ತಲೆಗೆ ಬರುತ್ತೆ. ಮನಿ ಪ್ಲ್ಯಾಂಟ್ ಹಾಕೋದು, ಕಲರಿಂಗ್ ಮಾಡೋದು, ಆ ರೀತಿಯೆಲ್ಲ. ಸೊ ಆವಾಗ ನನಗೆ ಬೇಕಾಗತ್ತೆ ಅಂತ ಹೇಳಿ ಈಸಿಯಾಗಿ ಅಲ್ಲೇ ಇಟ್ಕೊಂಡು ಬಿಟ್ಟಿರ್ತೀನಿ. ಸೊ ಇವಾಗ ಅದನ್ನೆಲ್ಲ ಶಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಕಾಯಿಗಳು ಇತ್ತು, ಊರಿಂದ ಬರಬೇಕಾದ್ರೆ ಮಕ್ಕಳಿಗೆ ಏನಾದರೂ ತಿಂಡಿ ಮಾಡಲಿಕ್ಕಾಗತ್ತೆ ಅಂತ ಹೇಳಿ ಒಣಕಾಯಿಯನ್ನು ತೆಗೆದುಕೊಂಡು ಬಂದಿದ್ದೆ. ಒಂದು 4 ಒಣಕಾಯಿ ಇತ್ತು. ಇವತ್ತಿಗೂ ನಾನು ಯೂಸೇ ಮಾಡಿಲ್ಲ, ಟೈಮೇ ಸಿಗ್ತಾ ಇಲ್ಲ. ಒಂದೊಮ್ಮೆ ನಾನು ಏನಾದರೂ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದನ್ನು ಇಲ್ಲೇ ಇಟ್ಟಿದ್ದೀನಿ. ಇವಾಗ ಎಲ್ಲವನ್ನು ನೀಟಾಗಿ ಕ್ಲೀನ್ ಮಾಡಿ ನನಗೆ ಬೇಕಾಗುವ ಹಾಗೆ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಈ ಕ್ಯಾಬಿನೆಟ್ ಕೆಳಗಡೆ ಎಲ್ಲ ಅವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ತುಂಬ ನೀಟಾಗಿರುತ್ತೆ. ಯಾವಾಗಲೂ ಒಮ್ಮೆ ಈ ರೀತಿ ಹಬ್ಬ ಬಂದಾಗ ಅಥವಾ ಮಂತ್ಲಿ ಒನ್ಸ್ ಈ ರೀತಿ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಬರ್ತೀವಿ. ಯಾವಾಗಲೂ ಅಂತ ಹೇಳಿದರೆ ವೀಕ್ಲಿ ಒನ್ಸ್ ಇದಕ್ಕೋಸ್ಕರ ಟೈಮ್ ಕೊಡಬೇಕು, ಆವಾಗಲೂ ಮನೆ ನೀಟಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ನಾನು ಈ ರುಟೀನ್ ಕೂಡ ಇನ್ನು ಮುಂದೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಕೆಲಸ ಕೂಡ ಕಡಿಮೆ ಅನಿಸುತ್ತೆ. ಆವಾಗ ನನಗೆ ಈ ಸಾರಿ ಒಂದು 100ಕ್ಕೆ 50% ಕೆಲಸ ಕಡಿಮೆ ಅಂತ ಅನ್ನಿಸ್ಬೋದು. ಯಾಕಂತ ಹೇಳಿದರೆ ತುಂಬ ಶಾರ್ಟ್ ಮಾಡ್ಕೊಂಡಿದ್ದೀನಿ ಕೆಲಸಗಳನ್ನು, ಬಿಕಾಸ್ ನಾನು ತುಂಬ ವಸ್ತುಗಳನ್ನು ಕಡಿಮೆ ಮಾಡ್ಕೊಂಡಿರೋದ್ರಿಂದ. ಸೊ ಇವಾಗ ಕಿಚನ್ ಎಲ್ಲ ನೀಟಾಗಾಯಿತು. ಹಾಗೆ ನಾನು ಆವಾಗಲೇ ಹೇಳಿದಾಗೆ ಈ ಉಳಿದಿರುವಂಥ ಹಾಳಾಗಿರುವಂಥ ಬಾಟಲ್ಗಳಲ್ಲಿ ಈ ರೀತಿ ಮನಿ ಪ್ಲ್ಯಾಂಟನ್ನು ಹಾಕಿಡ್ತೀನಿ. ಇದೊಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಇದು ಅದ್ವಿನ್ ವಾಟರ್ ಬಾಟಲ್. ನಾನು ಇದಕ್ಕೆ ಮನಿ ಪ್ಲ್ಯಾಂಟ್ ಹಾಕಿ ಇಡ್ತಾ ಇದ್ದೀನಿ. ತುಂಬ ಲುಕ್ ಆಗಿ ಕಾಣಿಸುತ್ತೆ. ಇನ್ನು ತುಂಬ ಪಾಟ್ಗಳೆಲ್ಲ ಇತ್ತು, ಅದಕ್ಕೆಲ್ಲ ನಾನು ನೀಟಾಗಿ ಮನಿ ಪ್ಲ್ಯಾಂಟ್ ಎಲ್ಲ ಹಾಕಿ ಇಂಡೋರ್ ಪ್ಲ್ಯಾಂಟ್ ಆಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾಳಿನ ವ್ಲಾಗ್ ಮಿಸ್ ಮಾಡಿದೆ ನೋಡಿ, ಅದರಲ್ಲಿ ಎಲ್ಲ ಇದೆ. ಮಾಮ್ ರಿಯಾಲಿಟಿ ಏನು, ನಾನು ವೀಡಿಯೋ ಮಾಡಲಿಕ್ಕೆ ಎಷ್ಟು ತ್ರಾಸಾಗತ್ತೆ, ನಾನು ಆದರೂ ಕೂಡ ಈ ವಿಡಿಯೋನ ಯಾಕೆ ಮಾಡಿ ಹಾಕ್ತೀನಿ, ಎಲ್ಲವನ್ನು ಅದರಲ್ಲಿ ಶೇರ್ ಮಾಡ್ತೀನಿ. ಸೊ ಹಾಗೆ ಸ್ವಲ್ಪ ಕ್ಯಾಬಿನೆಟ್ ಎಲ್ಲ ನೀಟಾಗಿ ವಾಶ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ನನ್ನ ರೆಗ್ಯುಲರ್ ರುಟೀನ್ ಆಗಿರುತ್ತೆ. ಇವಾಗ ಮಾಡ್ತಾ ಇರೋದಕ್ಕಿಂತ ಹೆಚ್ಚು ವೀಕ್ಲಿ 1-2 ಸಾರಿ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ. ಇದೆಲ್ಲ ಡೈಲಿ ಬೇಸಿಸ್ ವರ್ಕ್ ಅಂತ ಹೇಳ್ಬೋದು. ಸೊ ಫೈನಲಿ ಕಿಚನ್ ಅಂತೂ ನೀಟಾಗಿ ಕ್ಲೀನಾಗಿ ಆಯಿತು. ದೊಡ್ಡ ಕೆಲಸ ಅಂದರೆ ಕಿಚನ್ ಕ್ಲೀನಿಂಗ್. ಇನ್ನು ಈ ಕಾರ್ನರ್ಗೆ ಬಂದರೆ ವಾಷಿಂಗ್ ಮಿಷನ್ ಇತ್ತಲ್ವಾ, ಇದು ಆಲ್ರೆಡಿ ನೀಟಾಗಿತ್ತು. ಇನ್ನು ಈ ಕಾರ್ನರಲ್ಲೂ ಕೂಡ ಒಂದು ಕ್ಯಾಬಿನೆಟ್ ಮಾಡ್ಕೊಂಡಿದ್ದೆ, ಇದರಲ್ಲೂ ಕೂಡ ಆಲ್ರೆಡಿ ನೀಟಾಗಿತ್ತು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣವಾ, ಬಾಯ್ ಬಾಯ್. ಒಂದೇ ದಿನದಲ್ಲಿ ಇಡೀ ಮನೆ ಬದಲಾಯಿಸಬೇಕಿಲ್ಲ, ಪ್ರತಿದಿನ ಒಂದು ಸಣ್ಣ ಜಾಗ ಬದಲಾಯಿಸಿ ನಿಮ್ಮ ಮನೆ ಜೊತೆಗೆ ನಿಮ್ಮ ಮನಸ್ಸನ್ನು ಹಗುರವಾಗಿಸಿಕೊಳ್ಳಿ.